ಹಾಸನ ನಗರದ ತಣ್ಣೀರು ಹಳ್ಳ ರಸ್ತೆಯಲ್ಲಿರ್ತಕ್ಕಂಥ ಸಿದ್ದಯ್ಯ ನಗರ ಬಡಾವಣೆಯಲ್ಲಿ ಕಳೆದ 1 ವರ್ಷದಿಂದ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು ಸ್ಥಳೀಯ ನಿವಾಸಿಗಳ ನೆಮ್ಮದಿಯನ್ನ ಕೆಡಿಸಿದೆ. ಚರಂಡಿಯನ್ನ ರಸ್ತೆಯ ಮಧ್ಯದಲ್ಲೇ ತೆರೆದ ಸ್ಥಿತಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು ಇದರಿಂದ ವಾಹನ ಸಂಚಾರ ಬಹಳ ಅಡಚಣೆ ಆಗ್ತಾ ಇದೆ. ಅಪಘಾತದ ಭೀತಿ ಎದುರಾಗ್ತಾ ಇದೆ. ಬಡಾವಣೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಅವ್ರು ಆಟಾಡಕ್ಕೆ ಹೊರಗಡೆ ಬಿಡಕ್ಕಾಗದೇ ಇರತಕ್ಕಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಚರಂಡಿಗೆ ಬಿದ್ದು ಪ್ರಾಣಾಪಾಯ ಆಗ್ತಕ್ಕಂತ ಆತಂಕದಲ್ಲಿ ಸ್ಥಳೀಯ ನಿವಾಸಿಗಳಿದ್ದಾರೆ. ಇಷ್ಟೇ ಅಲ್ಲದೆ ಚರಂಡಿ ನೀರು ನಿಂತು ದುರ್ನಾತ ಬೀರ್ತಾ ಇದೆ. ಈಗಾಗಲೇ ಬೇಸಿಗೆ ಕಾಲ, ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡೆಂಗ್ಯೂ, ಮಲೇರಿಯಾ ಈ ತರ ಸಾಂಕ್ರಾಮಿಕ ರೋಗಗಳು ಹರಡ್ತಕ್ಕಂಥ ಆತಂಕ ನಿವಾಸಿಗಳಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಅಂಡ್ ಈ ಬಗ್ಗೆ ಹಲವು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿವಾಸಿಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಶಾಸಕರು. ಯಾರಿಗೆ ಹೇಳಿದ್ರು ಕೂಡ ಚರಂಡಿಯನ್ನ ತೆಗಿಬೇಕಾರಿದ್ದಂತ ಉತ್ಸಾಹ ಈಗ ಮುಚ್ಚಬೇಕಾರಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರನ್ನ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೌನ್ಸಿಲರ್ಗಳಿಲ್ಲ, ಮಹಾನಗರ ಪಾಲಿಕೆಯಲ್ಲಿ ಅಧ್ಯಕ್ಷರಲ್ಲ, ಈಗ ಮೇಯರ್ ಇಲ್ಲ, ಅಧಿಕಾರಿಗಳು ಇವ್ರ ಮಾತು ಕೇಳ್ತಾ ಇಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರಾದ್ರೂ ಈ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಇನ್ನಾದ್ರೂ ಆ ರಸ್ತೆಯಲ್ಲಿ ಪಾಪ ಗುಂಡಿ ತೆಗೆದು ತಿಂಗಳುಗಳ ಗಟ್ಟಲೆ ಹಂಗೆ ಬಿಟ್ಬಿಟ್ರೆ ಅವರ ಪರಿಸ್ಥಿತಿ ಏನು, ಓಡಾಡ ಕತೆ ಏನು, ದಯವಿಟ್ಟು ಈ ಬಗ್ಗೆ ಗಮನ ಹರಿಸಬೇಕು ಸ್ಥಳೀಯ ಶಾಸಕರು. ಸರ್ ಏನಿಲ್ಲ, 1 ವರ್ಷದ ಹಿಂದ್ಗಡೆಯಲ್ಲಿ UGD ಕಲೆಕ್ಷನ್ ಅಂತ ಬಂದು ಮಹಾನಗರ ಪಾಲಿಕೆಯಿಂದ ಅಗಿದ್ರು ಸರ್. ಅಗದಿ 1 ವರ್ಷ ಆದ್ರೂ ಈ ಡಕ್ಕನ್ನ ರೆಡಿ ಮಾಡೋಕ್ಕಾಗಿಲ್ಲ ಸರ್. ನಾವು 100 ಸತಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಮಹಾನಗರ ಪಾಲಿಕೆಗೆ, ಯಾರೂ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಮಕ್ಳುಗಳು ಆಟ ಆಡ್ಬೇಕಾದ್ರೆ ಬಿದ್ದು ಕೈ ಮುರ್ಕೊಂಡಿದ್ದಾರೆ. ವೆಹಿಕಲ್ಗಳು ತಿರ್ಗಾಕಾಯ್ತಿಲ್ಲ. ಏಜ್ ಆದರೂ ಸಹ ಮನೆಗಳಿಗೆ ಬರೋಕ್ಕಾಯ್ತಿಲ್ಲ. ತುಂಬ ತೊಂದರೆ ಆಗಿದೆ. ಹಾಗಾಗಿ ನಿಮ್ಮ VVC ನ್ಯೂಸ್ ಕಡೆಯಿಂದ ಎಲ್ಲಾದರೂ ನಮಗೆ ಈ ಕೆಲಸನ ಸರ್ 1 ವರ್ಷ 3 ತಿಂಗಳಾಯ್ತು ಸರ್. ಸರ್ ಹೋದಾಗ ಹೇಳ್ತಾರೆ ಕಳಿಸ್ಕೊಡ್ತೀವಿ ಮಾಡ್ತಾವೆ ಅಂತಾರೆ. ಇವತ್ತವರೆಗೂ ಯಾರೋ ಬಂದು ನೋಡೋ ಇಲ್ಲ ಸರ್. ಹತ್ರಕ್ಕೂ ಬರ್ತಾಯಿಲ್ಲ. ಕಾಂಟ್ರಾಕ್ಟ್ ಯಾರು ಅಂತಲೂ ಸ್ಪಂದಿಸ್ತಿಲ್ಲ ಸರ್. ಇಲ್ಲಿ ಸರ್ ಇಲ್ಲೊಂದು 500-600 ಜನ ಇದ್ದಾರೆ ಸರ್, ವಾಸ ಇದ್ದೀವಿ ರೋಡಲ್ಲಿ. ಓಡಾಡೋ ಅಂತ ಜಾಗ ಇದು. ಜನಗಳು ಸರ್ ಮಹಾನಗರ ಪಾಲಿಕೆ ಸುಮ್ಮನೆ ಅಪ್ಗ್ರೇಡ್ ಆಗಿದೆ ಅಂತ ಒಂದು ಹೆಸರು ಎಲ್ಲ ನ್ಯೂಸಲ್ಲೂ ಬರ್ತಿದೆ. ಆದರೆ ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ನಮ್ಮ ಸ್ಲಮ್ ಏರಿಯಾ ಅಂದ್ಬಿಟ್ಟು ಸಿದ್ದೇನಗರನ ಯಾವುದೇ ಕಡೆಗಣನೆ ಮಾಡ್ತವ್ರೆ. ದಯವಿಟ್ಟು ಈಗ ಆಗಿರೋದನ್ನ ಬಂದ್ಬಿಟ್ಟು ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಸರ್. ನೀರಿನ ಪ್ರಾಬ್ಲಮ್ಮು ತುಂಬ ಇದೆ. ನೀರು UGD ಲೈನು ಕಲೆಕ್ಷನ್ ಆಗಿದೆ. ನಾವು ಸ್ಥಳೀಯರು ಲಕ್ಷ್ಮಣ್ ಅಂತ. ಇಲ್ಲಿ ಮಣ್ಣು ಆದಷ್ಟು ಮಣ್ಣೆಲ್ಲ ಕೂತಿತ್ತು. ದಿನ 3 ದಿವಸಕ್ಕೆ 4 ದಿವಸಕ್ಕೆ ನಾವೇ ಕ್ಲೀನ್ ಮಾಡ್ಕೊಂಡು ನಾವೇ ಸ್ವಚ್ಛ ಮಾಡ್ಕೊಂಡು ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಇಲ್ಲಿ ಯಾವುದೇ ರೀತಿ ಯಾರು ಬರ್ತಾಯಿಲ್ಲ. ಬಿಡಿ ಹೋಗಲಿ. ನನ್ನ ಮಗನೇ ಮೊನ್ನೆ ಈ ಚರಂಡಿ ಒಳಗೆ ಬಿದ್ದಿದ್ದಾನೆ. ಯಾರನ್ನು ಕೇಳೋಣ, ಯಾರನ್ನು ಬಿಡೋಣ, ಇಲ್ಲಿ ಯಾರಿದ್ದಾರೆ ಅಂತ ಕೇಳೋಣ. ಇಲ್ಲಿ ಯಾರು ಕಾಂಟ್ರಾಕ್ಟು ಯಾರು ಅಂತಲೇ ಗೊತ್ತಿಲ್ಲ. ನೋಡಿ ಇದೆಲ್ಲ ಒಂದೂವರೆ ತಿಂಗಳಾಯ್ತು ಈ ಜಲ್ಲಿ ಮಣ್ಣು ಸುರಿದು ಬಂದೇ ಇಲ್ಲ. ಅದ್ರ ಹಿಂದೆ ಒಂದು 2-3 ತಿಂಗಳು ಬಂದರು, ಇಲ್ಲೊಂದು ಚೂರು ಲೆವೆಲ್ ಮಾಡಿದ್ರು, ಬಿಟ್ಟೋದ್ರು. ಇಲ್ಲೆಲ್ಲ ನೀರು ಕಟ್ಕೊಂಡು ಹಿಂಗೆ ಮನೆ ಮುಂದೆಲ್ಲ ಸೋರ್ತಾ ಇತ್ತು. ನಾವೇ ಕ್ಲೀನ್ ಮಾಡ್ಕೊಂಡಿರೋದು ನೋಡಿ. ಇದೆಲ್ಲ ನಾವೇ. ಇಲ್ಲಿ ಯಾವ ಕಸ್ತಾರೋ ಯಾವ ಮಹಾನಗರ ಪಾಲಿಕೆ ಯಾರೂ ಬರ್ತಾಯಿಲ್ಲ. ಆದಷ್ಟು ಬೇಗ ನಿಮ್ಮ ನ್ಯೂಸ್ ಕಡೆಯಿಂದ ಇದೊಂದು ಸಹಾಯ ಮಾಡಿಕೊಡಿ ಆದಷ್ಟು ಬೇಗ. ಇದು ತೆಗ್ದು 1 ವರ್ಷದ ಮೇಲಾಯಿತು. ನಾವು ಮನೆಗೆ ಬಂದು 1 ವರ್ಷದ ಮೇಲಾಯಿತು. ಆವಾಗ ತೆಗ್ದಿರತ್ತ ಸರ್. ಇನ್ನೂ ಬಂದಿಲ್ಲ ಅವ್ರು ಕ್ಲಿಯರ್ ಮಾಡೋಕ್ಕೆ. 2 ತಿಂಗಳಿಂದ ಬಂದರು, ಇಲ್ಲಿ ಕ್ಲಿಯರ್ ಮಾಡಿದ್ರು, ಹೋದ್ರು, ಮತ್ತೆ ಬಂದೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಇದನ್ನು ಬೇಗ ಬಂದು ಕ್ಲಿಯರ್ ಮಾಡಿಕೊಡಿ ಸರ್. ಸಣ್ಣ ಮಕ್ಕಳೆಲ್ಲ ಬಿದ್ದು ಏನಾರು ಆದರೆ ಯಾರ ಗತಿ ಹೇಳಿ ನೋಡೋ. ನಮಗೆ ದೊಡ್ಡವರಾಗಲಿ ಸಣ್ಣವರಾಗಲಿ ಓಡಾಡೋಕ್ಕೂ ಆಗೋಲ್ಲ. ನಾಯಿಗಳಿರ್ತವೆ, ಏನಾದ್ರು ಓಡಿಸ್ಕೊಬಂದ್ರೆ ಮಕ್ಕಳು ಕೆಳಗಡೆ ಬಿದ್ದು ಏನಾದರೂ ಹೆಚ್ಚು ಕಮ್ಮಿಯಾಗಿ ಸತ್ತೋದ್ರೆ ಯಾರು ಹೊಣೆಗಾರ ಕೇಳಿ ಸರ್. ಬೇಗ ಬಂದು ಕ್ಲಿಯರ್ ಮಾಡಿಕೊಡಿ ಸರ್ ಅಷ್ಟೇ.